ಎರಡನೇ ಕೇಸ್ನಲ್ಲಿ ತಗಲಾಕೊಳ್ತಾರ ರೇವಣ್ಣ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಹೊಳೆನರಸೀಪುರದ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಜಾಮೀನಿಗೆ ಈಗ ಎಸ್ಐಟಿ ವಕೀಲರು ಆಕ್ಷೇಪ ವ್ಯಕ್ತಪಡಿಸುತ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಜಾಮೀನು ಮಂಜೂರು ಮಾಡಬಾರದು ಅಂತೇಳಿ ಎಸ್ಐಟಿ ಪರ ವಕೀಲರ ವಾದವಾಗ್ತಾ ಇದೆ. ಇದು ಜಾಮೀನನ್ನ ನೀಡಬಹುದಾದ ಪ್ರಕರಣ. ರೇವಣ್ಣ ಪರ ವಕೀಲರು ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ ನ್ಯಾಯಾಧೀಶರ ಎದುರು. ವಾದ ಪ್ರತಿವಾದವನ್ನ ಆಲಿಸಿ ಕೆಲವೇ ಕ್ಷಣಗಳಲ್ಲಿ ಆದೇಶವನ್ನ ನೀಡಲಿದೆ ಕೋರ್ಟ್. ಸಹಜವಾಗಿಯೇ ಕುತೂಹಲ ಕೆರಳಿಸುತ್ತಾ ಇದೆ. ಎರಡನೇ ಕೇಸ್ನಲ್ಲಿ ರೇವಣ್ಣ ಜಾಮೀನು ಭವಿಷ್ಯ ಏನಾಗುತ್ತೆ ಅಂತೇಳಿ. ಕಿಡ್ನಾಪ್ ಕೇಸ್ನಲ್ಲಿ ಇದೇ ರೀತಿ ವಾದ ಪ್ರತಿವಾದವನ್ನ ಆಲಿಸಿ ತದನಂತರ ಎಸ್ಐಟಿಯ ಕಸ್ಟಡಿಗೆ ನ್ಯಾಯಾಧೀಶರು ಕೊಟ್ಟಿದ್ರು. 4 ದಿನಗಳ ಕಾಲ ಎಸ್ಐಟಿಯಲ್ಲಿ ವಿಚಾರಣೆಯನ್ನ ಎದುರಿಸಿದ ನಂತರ 7 ದಿನಗಳ ಕಾಲ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ವಿಧಿಸಿತ್ತು ಕೋರ್ಟ್. ಅದಾದ ಮೇಲೆ ಅವರು ಜಾಮೀನನ್ನು ಪಡೆದು ಹೊರಬಂದು ಟೆಂಪಲ್ ರನ್ ಅನ್ನು ಮಾಡ್ತಾ ಇದ್ರು. ಈಗ ಎರಡನೇ ಕೇಸ್ನಲ್ಲಿ ಜಾಮೀನಿಗಾಗಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಮುರಳಿ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಈಗಾಗಲೇ ಒಂದು ಪ್ರಕರಣದಲ್ಲಿ ವಿಚಾರಣೆಯನ್ನ ಎದುರಿಸಿ ಜಾಮೀನನ್ನ ಪಡೆದಿರುವಂತಹ ರೇವಣ್ಣನವರು ಎರಡನೇ ಕೇಸ್ನಲ್ಲಿ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಸಿರುವಂತಹದ್ದು. ಕೋರ್ಟ್ ಇಲ್ಲಿ ಯಾವ ರೀತಿಯ ಬೆಳವಣಿಗೆಗಳನ್ನ ನಿರೀಕ್ಷೆ ಮಾಡಬಹುದು, ಕೋರ್ಟ್ನಲ್ಲಿ ಏನೆಲ್ಲ ಆಗಬಹುದು ಅಂತ ಹೇಳಿ? ಖಂಡಿತ ಪ್ರೇಮ, ಯಾಕಂದ್ರೆ ಪ್ರಮುಖವಾಗಿ ರೇವಣ್ಣ ಅವರ ಪರ ವಕೀಲರು ಒಂದು ಆಕ್ಷೇಪಣೆ ಎತ್ತಿರ್ತಾರೆ. ಆಕ್ಷೇಪಣೆ ಎತ್ತ ಸಂದರ್ಭದಲ್ಲಿ ಈಗ ಈ ಹಿಂದೆ ಜೈಲು ಸೇರಿದ ಪ್ರಕರಣ ಏನಿತ್ತು ಆ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಸಶಕ್ತವಾಗಿ ಎಸ್ಐಟಿ ಅಧಿಕಾರಿಗಳು ಕಾರ್ಯಾಚರಣೆಯನ್ನಾಗ್ಲಿ ಅಥವಾ ಹೇಳಿಕೆಯನ್ನಾಗ್ಲಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿ ಒಂದು ಆರೋಪವನ್ನ ಮಾಡ್ತಾರೆ. ಅದಕ್ಕೆ SPP ಅವರು ಒಂದು ಮರು ಉತ್ತರವನ್ನ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ಬೇರೆ ಪ್ರಕರಣ, ಇದೇ ಬೇರೆ ಪ್ರಕರಣ, ಆ ಪ್ರಕರಣಕ್ಕೂ ಈ ಪ್ರಕರಣಕ್ಕೂ ತಾಳೆ ಹಾಕುವಂತದ್ದಾಗ್ಲಿ ಮಾಡುವಂತದ್ದು ಸರಿಯಲ್ಲ ಅಂತ ಹೇಳಿ ಕೂಡ ಒಂದು ಉತ್ತರವನ್ನ ಕೊಡುವ ಒಂದು ಪ್ರಯತ್ನವನ್ನ ಮಾಡುವಂತದ್ದು. ಅದ್ರ ಜೊತೆಗೆ SPP ಅವರು ಒಂದು ಮನವಿಯನ್ನ ಮಾಡ್ಕೊಳ್ತಾರೆ. ಈಗಾಗಲೇ ನಾವು SIT ಅಧಿಕಾರಿಗಳು 2 ಬಾರಿ ನೋಟಿಸ್ ಅನ್ನ ಕೊಟ್ಟಿದೀವಿ. ನೋಟಿಸ್ ಅನ್ನ ಕೊಟ್ಟಿದ್ರು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವ್ರು ಹೇಳಿಕೆಯನ್ನ ಕೊಡ್ಲಿಕ್ಕೆ ಮುಂದಾಗುವಂತದ್ದಾಗ್ಲಿ ಅಥವಾ ಅದಕ್ಕೆ ಪ್ರತಿಕ್ರಿಯೆಯನ್ನ ಕೊಡುವಂತದ್ದಾಗ್ಲಿ ಇದುವರೆಗೂ ಕೂಡ ಮಾಡಿಲ್ಲ. ಅಂದ್ರೆ ಈ ಪ್ರಕರಣ ಇನ್ನೂ ಕೂಡ ಜೀವಂತವಾಗೇ ಇದೆ. ಅದು ಅಪಹರಣ ಪ್ರಕರಣದಲ್ಲಿ ಜಾಮೀನನ್ನ ಪಡ್ಕೊಂಡಿದ್ದಾರೆ, ಆದ್ರೆ ಈ ಪ್ರಕರಣದಲ್ಲಿ ಜಾಮೀನನ್ನ ಪಡ್ಕೊಂಡಿಲ್ಲ. ಆ ಹಿನ್ನೆಲೆಯಲ್ಲಿ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಅಂತ ಹೇಳಿ ಒಂದು ಕೋರ್ಟ್ಗೆ ಮನವಿಯನ್ನ ಮಾಡ್ಕೊಂಡ್ರು. ಎರಡೂ ಕೂಡ ವಾದ ಪ್ರತಿವಾದವನ್ನ ಆಲಿಸ್ಕೊಂಡಂತ ನ್ಯಾಯಾಲಯ ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಆದೇಶವನ್ನ ಕೊಡ್ತೀನಿ ಅಂತ ಹೇಳಿ ಆದೇಶವನ್ನ ಕಾಯ್ದಿರ್ತಿರಂತೂ ಬಹುತೇಕ ಇನ್ನೊಂದು 20-25 ನಿಮಿಷದ ಒಳಗಡೆ ಆದೇಶ ಕೂಡ ಬರುವಂತ ಸಾಧ್ಯತೆಗಳಿರುವಂತದ್ದು. ಪ್ರೇಮ್, ಮುರಳಿ, ಈಗಾಗಲೇ ಒಂದು ಪ್ರಕರಣದಲ್ಲಿ ಜಾಮೀನನ್ನ ಪಡೆದುಕೊಂಡಿದ್ದಾರೆ HD ರೇವಣ್ಣನವರು. ಈಗ ಎರಡನೇ ಪ್ರಕರಣದಲ್ಲಿ ಒಂದು ವೇಳೆ ಜಾಮೀನು ಸಿಗದೆ ಇದ್ರೆ ಮತ್ತೆ ಅವರನ್ನ SIT ಕಸ್ಟಡಿಗೆ ಅಥವಾ ನ್ಯಾಯಾಂಗ ಬಂಧನಕ್ಕೆ ವಿಧಿಸುವಂತಹ ಚಾನ್ಸ್ ಏನಾದ್ರೂ ಇರುತ್ತಾ ಅಂತ? ಪ್ರೇಮ್, ಏನಂದ್ರೆ ಇವತ್ತಿನ ಆದೇಶ ಏನಿರುತ್ತೆ ಆದೇಶದ ಮೇಲೆ ಮುಂದಿನ ನಿರ್ಧಾರಗಳಾಗುವಂಥದ್ದು. ಯಾಕಂದ್ರೆ ಎರಡೂ ಕಡೆಯನ್ನು ಕೂಡ ಸಮರ್ಪಕವಾಗಿ ವಾದ ಪ್ರತಿವಾದವನ್ನ ಎರಡೂ ಕೂಡ ಮಂಡನೆ ಮಾಡಿರುವಂತದ್ದು. ಅಂದ್ರೆ ರೇವಣ್ಣ ಅವರು ಜಾಮೀನನ್ನ ಪಡೆದುಕೊಳ್ಳಕ್ಕೆ ಎಷ್ಟು ಪ್ರಮಾಣದಲ್ಲಿ ಅರ್ಹರು ಮತ್ತು ಜಾಮೀನನ್ನ ಕೊಡದೇ ಇರೋದಕ್ಕೆ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಕಳಿಸ್ಬೇಕು, ಅವರನ್ನ ಆರೋಪಿಯಾಗಿ ಇರಿಸ್ಬೇಕು ಅನ್ನೋದಕ್ಕೆ ಎಷ್ಟು ಪ್ರಮಾಣದಲ್ಲಿ ಶಕ್ತರು ಅನ್ನೋದ್ರ ಬಗ್ಗೆ ಈಗಾಗಲೇ SIT ಅಧಿಕಾರಿಗಳು ಮತ್ತು ರೇವಣ್ಣ ಪರ ವಕೀಲರು ಇಬ್ರು ಕೂಡ ವಾದವನ್ನ ಮಂಡನೆಯನ್ನ ಮಾಡಿರುವಂತದ್ದು. ಈಗ ನ್ಯಾಯಾಲಯದ ವಿವೇಚನಾಧಿಕಾರಕ್ಕೆ ಬಿಟ್ಟಿರುವಂತದ್ದು. ನ್ಯಾಯಾಲಯ ಮತ್ತು ಸೆಕ್ಷನ್ಸ್ ಗಳು ಏನ್ ಹೇಳುತ್ತೆ ಅದ್ರ ಮೇಲೆ ಮುಂದಿನ ಕ್ರಮಗಳಾಗುವಂತದ್ದು. ಅಂದ್ರೆ ಅವರನ್ನ ಪೊಲೀಸ್ ಕಸ್ಟಡಿಗೆ ಅಂತೂ ಕೇಳಿಲ್ಲ, ನ್ಯಾಯಾಂಗ ಬಂಧನಕ್ಕೆ ಏನಾದ್ರೂ ಕಳಿಸಬಹುದಾ ಅಥವಾ ಜಾಮೀನನ್ನ ಮಂಜೂರು ಮಾಡಬಹುದಾ, ಎರಡೇ ಆಪ್ಷನ್ ಗಳಿರುವಂತದ್ದು. ಆ ಆಪ್ಷನ್ ಗಳನ್ನ ನ್ಯಾಯಾಲಯ ಯಾವ ರೀತಿಯಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಕೂಡ ಕುತೂಹಲನ ಮೂಡಿಸಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.